ವಿಷ್ಣು ಕಾನ್ಸಂಟ್ರೇಟ್ಸ್ ಆನ್ ಯುವರ್ ಮುಕ್ತಿ. ನಿನ್ನ ತಪ್ಪುಗಳನ್ನು ಕ್ಷಮಿಸಿ ಫೈನಲಿ ಅವನ ಹತ್ರ ಹೋಗೋದಕ್ಕೆ. ಅದನ್ನು ಕೂಡ ಭಗವದ್ಗೀತೆಯಲ್ಲೂ ಕೂಡ ಇದನ್ನೆಲ್ಲ ಉಲ್ಲೇಖಿಸಿದ್ದಾನೆ. ಇಷ್ಟಕ್ಕೂ ಈ ವಿಷ್ಣು ಸಹಸ್ರನಾಮ ಅಂದ್ರೆ ಏನು? ಕೃಷ್ಣ ಎಷ್ಟು ಬ್ಯೂಟಿಫುಲ್ ಆಗಿ ನಿನಗೆ ಮಾತ್ರ ದಿವ್ಯ ಚಕ್ಷುಷನ್ನ ಕೊಟ್ಟು ನಾನು ನಿನಗೆ ನನ್ನ ದರ್ಶನ ಕೊಡ್ತೀನಿ ಅಂತ ವಿಶ್ವರೂಪ ದರ್ಶನ ದೊಡ್ಡದಾಗಿ ಕೊಟ್ಟಾಗ ಅದರಲ್ಲೇ ಇರ್ತಾರೆ ಗಣೇಶ, ಸುಬ್ರಹ್ಮಣ್ಯ, ದೇವರು, ಅಗ್ನಿ, ವಾಯು, ವರುಣ. ಅದನ್ನ ನೋಡಿನೇ ಅವನು ಆಮೇಲೆ ಹೇಳ್ತಾನೆ, ಅರ್ಜುನ ನಂಗೆ ಇದನ್ನ ನೋಡಕ್ ಆಗ್ತಿಲ್ಲ, ಭಯ ಆಗಕ್ ಶುರುವಾಗಿದೆ, ದಯವಿಟ್ಟು ನಿನ್ನ ಕೃಷ್ಣನ್ ಸ್ವರೂಪಕ್ಕೆ ವಾಪಸ್ ಬಾ ಅಂತಂದಾಗ ಆಮೇಲೆ ತಿರ್ಗಾ ಅವ್ನು ನಾರ್ಮಲ್ ಬರ್ತಾನೆ. ದೇವದೇವಂ ಜಗತ್ಪ್ರಭುಂ ಅನಂತಂ ಪುರುಷೋತ್ತಮಂ ಅಂತ. ವಿಷ್ಣು ಸಹಸ್ರನಾಮ ಅಂದ್ರೆ ವಿಷ್ಣುವಿನ 1000 ಹೆಸರುಗಳನ್ನ ಹೇಳ್ತಾ ಹೋದಾಗ್ಲೇನೆ ನೀನು ಬರೀ ಸ್ಮರಣ ಮಾತ್ರದಿಂದಲೇ ಹೇಗೆ ನಿನ್ನ ಜನ್ಮ ಸಂಸಾರ ಬಂಧನಗಳಿಂದ ನೀನು ವಿಮುಚ್ಛತೆಯನ್ನ ಪಡ್ಕೊಂಡು ನೀನು ಮುಂದಕ್ಕೆ ಹೋಗ್ತೀಯಾ, ಹುಟ್ಟು ಸಾವು ಆ ಸೈಕಲ್ಗಳಿಂದ ನೀನು ಬಿಡಿಸ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಈಗ ಲಲಿತ ಸಹಸ್ರನಾಮನ ಕೇಳಬೇಕಾ ಅಥವಾ ವಿಷ್ಣು ಸಹಸ್ರನಾಮ ಕೇಳಬೇಕು? ಎಲ್ಲದರ ಸೃಷ್ಟಿಕರ್ತನಾಗಿ ಎಲ್ಲದ್ರೊಳಗೂ ತಾನು ನೆಲೆಸಿದ್ರೂ ಕೂಡ